ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತು ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರೋವಂಥದ್ದು ಬಾದಾಮ್ ಪುರಿ ಮಾಡೋದನ್ನು ಹೇಗೆ ಅಂತಿಬಿಟ್ಟು ಹೇಳ್ಕೊಡ್ತೀನಿ. ಬಾಯಲ್ಲಿಟ್ಟರೆ ಕರಗೋಗ್ಬಿಡುತ್ತೆ ವೀಕ್ಷಕರೇ, ಅಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ ವೀಕ್ಷಕರೇ. ಸಿಕ್ಕಾಬಟ್ಟೆ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ಸಿಕ್ಕಾಬಟ್ಟೆ ಈಸಿ. ಹೇಗೆ ಮಾಡೋದು ಈಸಿ ವೇನಲ್ಲಿ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಬಿಟ್ಟು ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ನಾನು 2 ಸ್ಪೂನಷ್ಟು ಬೆಣ್ಣೆ ತಗೊಳ್ತೀನಿ. ಈಗ ಒಂದು ಬೌಲ್ ಒಂದು ಬೇಸನ್ ತಗೊಂಡು ಅದಕ್ಕೆ ನಾನು 2 ಸ್ಪೂನಷ್ಟು ಬೆಣ್ಣೆ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂತ ಅಂದರೆ ತುಪ್ಪ ಯೂಸ್ ಮಾಡಿ, ತುಪ್ಪನೂ ಇಲ್ಲ ಅಂದರೆ ಎಣ್ಣೆ ಯೂಸ್ ಮಾಡ್ಬೋದು. ಆದ್ರೂ ಕೂಡ ನಾನು ಫಸ್ಟ್ ಪ್ರಿಫರೆನ್ಸು ಬೆಣ್ಣೆ ಯೂಸ್ ಮಾಡೋದಕ್ಕೇ ಹೇಳ್ತೀನಿ. ಆವಾಗನೇ ಅದು ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಸಾಕು ಕರಗೋ ಥರ ಟೆಕ್ಸ್ಚರ್ ಬರೋದು. ನೋಡಿ, ಈಗ ಆ ಬೆಣ್ಣೆನ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಆದಷ್ಟು ಕೂಡ ತೆಳ್ಳಗೆ ಆಗೋ ತನಕ ಕೂಡ ಸಾಟಿ ಮಾಡ್ಕೊತೀನಿ. ಈಗ ನೋಡಿ, ಈ ಥರ ಹಿಂಗೆ ಮಾಡ್ತಾ ಇದ್ರೆ ಏನಾಗುತ್ತೆ, ಬೆಣ್ಣೆ ಸಾಫ್ಟಾಗಿ ಕರಗ್ದಂಗೆ ಆಗಿಬಿಡತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಒಂದು 3/4 ಕಪ್ಪು ಅಥವಾ 1 ಕಪ್ಪಷ್ಟು, ನಿಮ್ಗೆ ಎಷ್ಟು ಜನ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಹಾಕಿ. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಸೊ ಮೈದಾ ಹಿಟ್ಟನ್ನು ಮತ್ತು ಆ ಬೆಣ್ಣೆನ ಎರಡನ್ನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಈಗ ಕಲಿಸ್ತಾ ಹೋಗ್ತೀನಿ. ಮೇನ್ ವೀಕ್ಷಕರೇ, ಇಲ್ಲಿ ನಾವು ಕಲಿಸುವಾಗ ತುಂಬ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಬೇಕಾಗತ್ತೆ ಹಿಟ್ಟನ್ನು. ಇಲ್ಲ ಅಂತ ಅಂದರೆ ಕ್ರಿಸ್ಪಿನೆಸ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇಲ್ಲಿ ನಾನು ಕಲಿಸೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಅಮ್ಕಿ ಕಲಿಸ್ಬೇಕಾಗತ್ತೆ. ಈ ಥರ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ವೀಕ್ಷಕರೇ. ನೋಡಿ, ಈ ಥರ ಉಂಡೆ ಗಟ್ಟಿದಾಗ ಈ ಥರ ಗಟ್ಟಿಯಾಗಿ ಆಗಬೇಕು. ಆ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವು. ಕಲಿಸ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊತ ಕಲಿಸ್ತಾ ಹೋಗಬೇಕಾಗತ್ತೆ. ನೀರನ್ನು ಯಾವುದೇ ಕಾರಣಕ್ಕೂ ಅಟ್ ಎ ಟೈಮ್ ಹಾಕ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಿ. ಆವಾಗನೇ ಅದು ಟೆಕ್ಸ್ಚರ್ ಕರೆಕ್ಟಾಗಿ ಆಗೋದು. ಅದ್ರ ಜೊತೆಯಲ್ಲಿ ಆಮೇಲೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ನೀರನ್ನು ಕಲಿಸ್ಕೊಂಡು, ನೋಡಿ, ಈ ಪ್ರಮಾಣಕ್ಕೆ ಅಳತೆಯಲ್ಲಿ ಬರೋ ತನಕ ಕೂಡ ಕಲಿಸ್ಬೇಕು. ನೋಡಿ, ಇಷ್ಟು ಸಾಫ್ಟಾಗಿರಬೇಕು. ಕಾಣಿಸ್ತಾ ಇದೆಯಲ್ಲ. ಈಗ ನಾವು ಚಪಾತಿ ಪೂರಿ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೋತೀವಲ್ಲ, ಅದಕ್ಕಿಂತ ಚೂರು ಸಾಫ್ಟಾಗಿರಬೇಕು. ಆ ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ 1/4 ಟೇಬಲ್ ಸ್ಪೂನು ಎಣ್ಣೆನ ಕೈನಲ್ಲಿ ಅದ್ಕೊಂಡ್ಬಿಟ್ಟು ಈಗ ಕ್ಲೀನಾಗಿ ಅದನ್ನು ಹಿಟ್ಟನ್ನು ಒಣಗದಂಗೆ ಸವರ್ಬಿಟ್ಟು ಇಡಬೇಕಾಗತ್ತೆ. ಇದಾದ ನಂತರ ಸ್ವಲ್ಪ ಅದು ರೆಸ್ಟ್ ಮಾಡೋದಕ್ಕೆ ಇಡೋಣಂತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಮತ್ತೆ ಬೆಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. 2 ಸ್ಪೂನ್ ಅಕ್ಕಿ ಹಿಟ್ಟು, ಆಮೇಲೆ 1 ಸ್ಪೂನ್ ಬೆಣ್ಣೆ ಹಾಕಿದ್ದೀನಿ. ಬೇಕಂದರೆ ಇದ್ರ ಜೊತೆಯಲ್ಲಿ ನೀವು 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕೋಬೋದು. ಇಲ್ಲ ಬೆಣ್ಣೆ ಇಲ್ಲ ಅನ್ನೋದಾಯಿತು ಅಂದರೆ ತುಪ್ಪ ಅಥವಾ ಎಣ್ಣೆ ಯಾವುದಿರುತ್ತೆ ಅದನ್ನೇ ಹಾಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಆ ಒಂದು ಟೆಕ್ಸ್ಚರ್ ತೋರಿಸ್ತೀನಿ ಇವಾಗ ನಾನು. ಆ ಟೆಕ್ಸ್ಚರಿಗೆ ಬರೋ ತನಕ ಕಲಿಸ್ಕೋಬೇಕಾಗತ್ತೆ ವೀಕ್ಷಕರೇ. ನೋಡಿ, ಇವಾಗ ಈ ಟೆಕ್ಸ್ಚರ್ ಬಂದಿದೆ. ಅಷ್ಟು ಕಲಿಸ್ಕೊಂಡು ಇಟ್ಕೊಂಡಾದ ನಂತರ ಇಲ್ಲಿ ನೋಡಿ, ಸ್ಯಾಫ್ರನ್ನ ಒಂದು 10-12 ಎಸಳು ನಾನು ಸ್ಯಾಫ್ರನ್ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ನೆನೆ ಇಟ್ಕೊತೀನಿ. ನೋಡಿ, ಇದು ಈ ಥರ ಇಟ್ಕೊಂಡಾದ ನಂತರ ಇಲ್ಲಿ ನಾನು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಆ ಸಕ್ಕರೆ ಹಾಕಿದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ 3/4 ಕಪ್ಪಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. 3/4 ಕಪ್ಪಷ್ಟು ಸಕ್ಕರೆ, 3/4 ಕಪ್ಪಷ್ಟು ನೀರು, ಎರಡನ್ನೂ ಕೂಡ ಹಾಕ್ಬಿಟ್ಟು ಒಂದ್ಸರಿ ಕ್ಲೀನಾಗಿ ಸಕ್ಕರೆನ ಸ್ಟಿರ್ ಮಾಡ್ತೀನಿ. ಸ್ಟಿರ್ ಮಾಡಿಬಿಟ್ಟು ಕುದಿಯೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ಮತ್ತೆ ವೀಕ್ಷಕರೇ, ಇಲ್ಲಿ ಪಾಕನ ಯಾವುದೇ ಕಾರಣಕ್ಕೂ ಕೂಡ 1 ಎಳೆ ಪಾಕ ಬರೋ ಅವಶ್ಯಕತೆ ಇಲ್ಲ. 1/2 ಎಳೆ ಪಾಕ ಅಂದರೆ ಅರ್ಧ ಎಳೆ ಪಾಕ ಅಂತ ಹೇಳ್ತೀವಲ್ಲ, ಹಾಫ್ ಸ್ಟ್ರಿಂಗ್ ಪಾಕ ಅಷ್ಟು ಬಂದರೆ ಸಾಕು. ಈಗ ಜಾಮೂನೆಲ್ಲ ಮಾಡ್ತೀವಲ್ವ, ಜಾಮೂನ್ ಮಾಡಿದಾಗ ಪಾಕ ಮಾಡ್ಕೊತೀವಲ್ಲ, ಅಷ್ಟು ಪಾಕ ಇದ್ರೂ ಸಾಕು. ಅದಕ್ಕಿಂತ ಗಟ್ಟಿ ಪಾಕ ಬೇಡ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟು ಗಟ್ಟಿ ಆದರೆ ಸಾಕು ಪಾಕ. ಈಗ ನೋಡಿ ತೋರಿಸ್ತೀನಿ. ನಾನು 1 ಎಳೆ ಪಾಕ ಏನು ತಗೊಂಡಿಲ್ಲ. ಇದನ್ನು ಸ್ವಲ್ಪ ಈ ಥರ ಹಿಂಗೆ ಹಿಡಿದಾಗ ನೋಡಿ ಹಾಗೆ ಕಟ್ಟಾಗತ್ತೆ. ಅರ್ಧ ಎಳೆ ಪಾಕ ಅಂತ ಹೇಳ್ತೀವಿ ಇದಕ್ಕೆ. ಇಷ್ಟು ಬಂದರೆ ಸಾಕು ವೀಕ್ಷಕರೇ. ಈ ಥರ ಆದ ನಂತರ ಈಗ ನಾವು ಬಾದಾಮ್ ಪುರಿ ಕರೆದಿದ್ದನ್ನೆಲ್ಲ ಅದಕ್ಕೆ ಹಾಕಿದಾಗ ಕ್ರಿಸ್ಟಲೈಸ್ ಆಗೋ ಚಾನ್ಸಸ್ ಇರುತ್ತೆ ಶುಗರು. ಅದಕ್ಕೋಸ್ಕರ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ
ಅರ್ಧ ಹೋಳಿಗೆ ನಿಂಬೆಹಣ್ಣಿನ ರಸನ ಹಿಂಡಬೇಕಾಗತ್ತೆ. ನೋಡಿ, ಅರ್ಧ ಹೋಳಿಗೆ ನಿಂಬೆಹಣ್ಣಿನ ರಸನ ಹಿಂಡಿದ್ದೀನಿ. ಹಿಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ತೀನಿ. ಒಂದೇ ಒಂದು 30 ಸೆಕೆಂಡ್ಸ್ ಅಷ್ಟು ಕುದಿಸ್ತೀನಿ ಅಷ್ಟೇನೆ, ನಿಂಬೆಹಣ್ಣು ಹಾಕಿದ ನಂತರ. ಅದಾದ ನಂತರ ಏನು ಇವಾಗ ನಾನು ಸ್ಯಾಫ್ರನ್ನ ನೆನೆ ಇಟ್ಕೊಂಡಿದ್ನಲ್ಲ, ಆ ಸ್ಯಾಫ್ರನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ಪಾಕಕ್ಕೆ. ನಿಮ್ಮ ಮನೆಯಲ್ಲಿ ಸ್ಯಾಫ್ರನ್ ಇದ್ದರೆ ಹಾಕಿ, ಸ್ಯಾಫ್ರನ್ ಇಲ್ಲ ಅಂತ ಅಂದರೆ ಪರವಾಗಿಲ್ಲ, ಸ್ವಲ್ಪ ಏಲಕ್ಕಿ ಪುಡಿನ ಫ್ಲೇವರಿಗೆ ಅಂತ ಹಾಕೊಂಡ್ಬಿಡಿ ಅಷ್ಟೇನೆ. ನೋಡಿ, ಇವಾಗ ಪಾಕ ರೆಡಿ ಆಗೋಯ್ತು. ಇಲ್ಲಿ ನಾನು ಎಣ್ಣೆ ಕಾಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಇಲ್ಲಿ ನಾನು ಏನು ಕಲಸಿಟ್ಟಿದ್ನಲ್ವಾ, ಈಗ ರೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಅದು ನೆಂದಾಗಿದೆ ಮೈದಾ ಹಿಟ್ಟು. ಸೊ ಇವಾಗ ಇದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ನಾದ್ಕೋಬೇಕಾಗತ್ತೆ ನಾವು. ನೋಡಿ, ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನಾಗಿ ನಾದ್ಕೊಳ್ಳಿ. ಆವಾಗ ಅದು ಬಾದಾಮ್ ಪುರಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಂಡಾದ ನಂತರ ಸ್ವಲ್ಪ ಈ ಥರ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಉದ್ದಕ್ಕೆ ರೌಂಡಕ್ಕೆ ಮಾಡ್ಕೊಂಡು ಬರಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ ನಂತರ ಒಂದು ಚಾಕು ಸಹಾಯದಿಂದ ಇವಾಗ ನಾನು ಅದನ್ನು ಕಟ್ ಮಾಡ್ತಾ ಹೋಗ್ತೀನಿ. ಒಟ್ಟು 5 ಭಾಗ ಆಗಿ ನಾನು ಕಟ್ ಮಾಡ್ತೀನಿ. ನೋಡಿ, 5 ಭಾಗ ಮಾಡಿದ್ದೀನಿ ನಾನು. ಮಾಡಿದ ನಂತರ ಇದನ್ನು ಒಂದೊಂದನ್ನು ಕೂಡ ಈ ಥರ ಉಂಡೆ ಮಾಡ್ಕೊಳ್ತೀನಿ. ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ಥರ ಉಂಡೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಉಂಡೆಗಳನ್ನು ಕೂಡ ಇದೇ ಥರನೇ ರೌಂಡಕ್ಕೆ ಮಾಡಿಬಿಟ್ಟು ಎತ್ತಿಟ್ಕೊತೀನಿ. ಇದಾದ ನಂತರ ಒಂದೊಂದು ಉಂಡೆನೂ ಕೂಡ ಇವಾಗ ನಾನು ಲಟ್ಟಿಸ್ತಾ ಹೋಗಬೇಕಾಗತ್ತೆ. ಈಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನಾವು ಶೇಪ್ ಎಲ್ಲ ಏನು ಪ್ರಾಪರಾಗಿ ಶೇಪೇ ಬರಬೇಕು ರೌಂಡಕ್ಕೆ ಅಂತ ಅನ್ನೋದೇನಿಲ್ಲ ವೀಕ್ಷಕರೇ. ಶೇಪ್ ಬೇರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ, ರೌಂಡ್ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದಾದ ನಂತರ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡ್ಬಿಟ್ಟು, ಹಿಟ್ಟನ್ನು ಜಾಸ್ತಿ ಉದುರಿಸ್ಕೊಳ್ಳೋಕೆ ಹೋಗ್ಬಿಡಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಇವಾಗ ನಾನು ಲಟ್ಟಿಸ್ಕೊತಾ ಹೋಗ್ತೀನಿ. ನೋಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ. ನೋಡಿ, ಇಷ್ಟಾಗಲ್ಲ ನಾನು ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡಾದ ನಂತರ ಇವಾಗ ಎರಡನೇದನ್ನು ಕೂಡ ಲಟ್ಟಿಸ್ಕೊತೀನಿ. ಇದೇ ಥರನೇ 5 ಎಲೆಗಳನ್ನು ಕೂಡ ನಾನು ಲಟ್ಟಿಸ್ಕೊತೀನಿ. ಏಕೆಂದರೆ ನಾನು 5 ಭಾಗ ಮಾಡ್ಕೊಂಡಿದ್ನಲ್ಲ, 5 ಭಾಗದ್ದನ್ನು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ನಾನು ಅದು ಅಕ್ಕಿ ಹಿಟ್ಟು ಮತ್ತು ಬೆಣ್ಣೆ ಎರಡನ್ನೂ ಹಾಕೊಂಡ್ಬಿಟ್ಟು ಸಾಟಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಎಲ್ಲ ಕ್ಲೀನಾಗಿ ಹಚ್ಚಬೇಕಾಗತ್ತೆ. ಈ ಥರ ಒಂದೊಂದು ಎಲೆ ಮೇಲೂ ಹಾಕಬೇಕು, ಹಚ್ಚಬೇಕು. ಮತ್ತು ಅದ್ರ ಮೇಲೆ ಇನ್ನೊಂದು ಈ ಥರ ಎಲೆ ಹಾಕಬೇಕು, ಮತ್ತು ಅದ್ರ ಮೇಲೂ ಕೂಡ ಇವಾಗ ನಾವು ಸಾಟಿನ ಹಚ್ಚಬೇಕು. ಇದೇ ಥರನೇ 5 ಎಲೆನೂ ಕೂಡ ಹಾಕ್ಬಿಟ್ಟು ಅದನ್ನು ಹಚ್ಚಬೇಕಾಗತ್ತೆ. ಹಚ್ಚಾದ ನಂತರ ಇಲ್ಲಿ ನೋಡಿ, ಟೈಟಾಗಿ ಇವಾಗ ನಾವು ರೋಲ್ ಮಾಡ್ತಾ ಹೋಗಬೇಕಾಗತ್ತೆ. ಆದಷ್ಟು ಕೂಡ ಟೈಟಾಗಿ ರೋಲ್ ಮಾಡಿಬಿಟ್ಟು ಈ ಥರ ಕ್ಲೀನಾಗಿ ಎಲ್ಲೂ ಕೂಡ ಓಪನ್ ಆಗಬಾರ್ದು, ಆ ಥರ ಕ್ಲೀನಾಗಿ ಸೀಲ್ ಮಾಡಬೇಕಾಗತ್ತೆ. ಈ ಥರ ಕ್ಲೀನಾಗಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ರೌಂಡಕ್ಕೆ ಹಿಂಗೆ ಮಾಡ್ತಾ ಹೋಗಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಇವಾಗ ಅದು ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಎಣ್ಣೆಗೆ ಹಾಕಿದಾಗ. ನೋಡಿ, ಈ ಥರ ಮಾಡಾದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಸೆಂಟರ್ನಲ್ಲಿ ಕಟ್ ಮಾಡ್ತೀನಿ. ಫಸ್ಟು ಮಾಡಿಬಿಟ್ಟು ಸ್ವಲ್ಪ ಸಣ್ಣನೇ ಈ ಥರ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡ್ಕೊಂಡಾದ ನಂತರ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದನೇ ತುಂಬ ಅಂದರೆ ತುಂಬ ಪದರಾಗಿ ಬರೋದು ವೀಕ್ಷಕರೇ ಬಾದಾಮ್ ಪುರಿ. ನೋಡಿ, ಈ ಥರ ಮಾಡ್ಕೊಂಡಾದ ನಂತರ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಒಂದೊಂದನ್ನೇ ಇವಾಗ ನಾನು ಸಣ್ಣದಾಗಿ ಲಟ್ಟಿಸ್ಕೊತಾ ಹೋಗ್ತೀನಿ, ತೋರಿಸ್ತೀನಿ. ಇಲ್ಲೂ ಅಷ್ಟೇ ಎಣ್ಣೆನ ಚೂರು ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತೆ. ತುಂಬ ಹಿಟ್ಟನ್ನು ಹಾಕೊಳ್ಳೋಕೆ ಹೋಗ್ಬೇಡಿ, ಹಿಟ್ಟಿನ ಪ್ರಮಾಣ ತುಂಬ ಕಡಿಮೆ ಇರಬೇಕಾಗತ್ತೆ. ನೋಡಿ, ಈ ಥರ ರೌಂಡಕ್ಕೆ ಈ ಥರ ಲಟ್ಟಿಸ್ಕೊಂಡು ಇವಾಗ ನಾವು ಚಪಾತಿ 3 ಮೂಲೆಗೆ ಲಟ್ಟಿಸ್ಕೋತೀವಲ್ಲ, ಅವಾಗ ಶೇಪ್ ಕೊಡ್ತೀವಲ್ಲ, ಅದೇ ಥರನೇ ನೋಡಿ ಈ ಥರ ಟ್ರಯಾಂಗಲ್ ಶೇಪ್ ಮಾಡ್ಕೋಬೇಕಾಗತ್ತೆ. ಮಾಡಿಬಿಟ್ಟು ಲೈಟಾಗಿ ಅಂಗೈನಲ್ಲಿ ಹಿಡಿದ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ಲವಂಗನ ಚುಚ್ಚಬೇಕಾಗತ್ತೆ. ಯಾಕೆ ಅಂತಂದರೆ ಎಣ್ಣೆಗೆ ಹಾಕಿದಾಗ ಅದು ಓಪನ್ ಆಗಬಾರ್ದು, ಅದಕ್ಕೋಸ್ಕರನೇ ಈ ಥರ ಮಾಡಬೇಕಾಗತ್ತೆ ನಾವು. ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ, ಏನಿಲ್ಲ. ಈಗ ಎರಡನೇದನ್ನು ಕೂಡ ತಗೊಳ್ತೀನಿ. ಎರಡನೇದನ್ನು ಕೂಡ ಚೂರು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಒನ್ಸ್ ಅಗೇನ್ ಇದನ್ನು ಕೂಡ ಇದೇ ಥರನೇ ಲಟ್ಟಿಸ್ಕೊತಾ ಹೋಗ್ತೀನಿ. ನೋಡಿ, ಈ ಥರ ಲಟ್ಟಿಸ್ಕೊಂಡಾದ ನಂತರ ಇದನ್ನು ಕೂಡ ಟ್ರಯಾಂಗಲ್ ಶೇಪ್ ಕೊಟ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ಈ ಥರ ಲವಂಗನ ಪ್ರೆಸ್ ಮಾಡ್ತೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಇದೇ ಥರನೇ ಪ್ರತಿಯೊಂದು ಈ ಬಾದಾಮ್ ಪುರಿನೂ ಕೂಡ ಲಟ್ಟಿಸ್ಕೊತೀನಿ. ಇಲ್ಲಿ ಇವಾಗ ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾನು ಒಂದೊಂದನ್ನೇ ಲಟ್ಟಿಸ್ಕೊಂಡಿರೋ ಅಂಥ ಒಂದು ಅದು ಬಾದಾಮ್ ಪುರಿನ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಸೂಪರ್ ಅಂದರೆ ಸೂಪರಾಗಿ ಆಗುತ್ತೆ ಅಂದರೆ ವೀಕ್ಷಕರೇ, ಕ್ರಿಸ್ಪಿಯಾಗಿರುತ್ತೆ. ಬಾಯಿಲಿಟ್ಟರೆ ಸಾಕು ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಟೇಸ್ಟ್ ಅಂತೂ
ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ನೋಡಿ ಇವಾಗ ಹಾಕಿದ ತಕ್ಷಣನೇ ಅದಾಗಲೇ ಮೇಲಕ್ಕೆ ಹಾಗೆ ಎದ್ದಳ್ತಾ ಇದೆ. ಸೊ ನಾವಿಲ್ಲಿ ಈ ಸಂದರ್ಭದಲ್ಲಿ ತಿರುಗಿಸಕ್ಕೆ ಹೋಗಬಾರ್ದು, ಅಂದರೆ ಟರ್ನ್ ಮಾಡಿ ಹಾಕೋಕ್ಕೆ ಹೋಗಬಾರ್ದು. ಜಸ್ಟ್ ಅದು ಒಂದು ಸೈಡ್ ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ತನಕನೂ ಹಾಗೇನೆ ಬಿಡಬೇಕಾಗತ್ತೆ ನಾವು. ನೋಡಿ ಈ ಬಬಲ್ಸ್ ಏನಿದೆ, ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ಕಡಿಮೆ ಆದಾಗ ಕ್ಲೀನಾಗಿ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ. ನೋಡಿ ಇವಾಗ ಎಷ್ಟೊಂದು ಬಬಲ್ಸ್ ಬರ್ತಾ ಇದೆ ಅಲ್ಲ, ಈ ಥರ ಬಬಲ್ಸ್ ಎಲ್ಲ ಬರೋದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಅದಾದಮೇಲೆ ನಾವು ಟರ್ನ್ ಮಾಡಿ ಹಾಕಬೇಕಾಗತ್ತೆ. ನೋಡಿ ವೀಕ್ಷಕರೇ, ಇವಾಗ ನಾವು ಎರಡನೇ ಸೈಡು ತಿರುಗಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಈಗ ಎರಡನೇ ಸೈಡನ್ನು ಕೂಡ ಹಾಕಿದ ಮೇಲೆ ಮತ್ತೆ ಬಬಲ್ಸು ಜಾಸ್ತಿ ಆಯಿತು. ಯಾಕೆಂದರೆ ಒಂದು ಸೈಡೆಲ್ಲ ಬೆಂದಿತ್ತು, ಈಗ ಎರಡನೇ ಸೈಡ್ ಹಾಕಿದ ನಂತರ ಬೇಯಲಿಕ್ಕೆ ಶುರುವಾಯಿತು, ಫ್ರೈ ಆಗೋದಕ್ಕೆ ಶುರುವಾಯಿತು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ, ಈ ಥರ ಆಗಬೇಕಾಗತ್ತೆ ವೀಕ್ಷಕರೇ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ನೋಡಿ ಆದಷ್ಟು ಕೂಡ ಕೆಂಪುಗಾಗೋ ತನಕನೂ ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಆಗ್ತಾ ಇದೆ. ಈ ಥರ ಮಾಡಿಬಿಟ್ರಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿ ತಿಂತಾರೆ ವೀಕ್ಷಕರೇ. ನೋಡಿ ಇವಾಗ ಆಲ್ರೆಡಿ ಎಲ್ಲ ಆಗೋಗಿದೆ ಬಾದಾಮ್ ಪುರಿ. ಏಕೆಂದರೆ ಆ ಬಬಲ್ಸ್ ಎಲ್ಲ ಕಡಿಮೆ ಆಗೋಗಿದೆ. ಏಕೆಂದರೆ ಅದು ಫ್ರೈ ಆದ ನಂತರ ಬಬಲ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಬಬಲ್ಸ್ ಎಲ್ಲ ರೆಡ್ಯೂಸ್ ಆಗೋಗಿದೆ, ಅಂದರೆ ಫ್ರೈ ಆಗೋಗಿದೆ. ಇವಾಗ ಆದ ನಂತರ ಇದನ್ನಿಷ್ಟನ್ನು ಕೂಡ ನಾನು ಎತ್ಕೊತೀನಿ. ನೋಡಿ ಇಷ್ಟು ಕೆಂಪುಗಾಗೋ ತನಕನೂ ಕೂಡ ಆದಷ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡಿಕೊಂಡು ಒಂದು ಸೈಡಲ್ಲಿ ನಿಮಗೆ ಎಲ್ಲೆಲ್ಲಿ ಫ್ರೈ ಆಗಬೇಕು ಅದು ನೋಡಿಬಿಟ್ಟು ಟರ್ನ್ ಮಾಡಿಕೊಂಡು ಹಾಕ್ತಾ ಹೋಗಬೇಕಾಗತ್ತೆ. ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲ ಬಾದಾಮ್ ಪುರಿ ಕೂಡ ರೆಡಿ ಆಯಿತು. ಇಷ್ಟು ಕೆಂಪುಗಾದರೆ ಸಾಕು ವೀಕ್ಷಕರೇ. ನೋಡಿ ಇವಾಗ ಅಷ್ಟನ್ನು ಆಗಿರೋದನ್ನು ಇವಾಗ ಒಂದು ಬೇಸನಿಗೆ ಎತ್ಕೋತಾ ಇದ್ದೀನಿ. ಈಗ ಎರಡನೇ ಟ್ರಿಪ್ಪನ್ನು ಕೂಡ ನಾನು ಇವಾಗ ಹಾಕ್ತೀನಿ. ನೋಡಿ ಇವಾಗ ನಾನು ಲಟ್ಟಿಸ್ಕೊಂಡಿದ್ನಲ್ಲ, ಪ್ರತಿಯೊಂದನ್ನು ಕೂಡ ಇದೇ ಥರನೇ ಹಾಕ್ತಾ ಹೋಗ್ತೀನಿ. ಹಾಕ್ಬಿಟ್ಟು ಅದನ್ನು ಕೂಡ ಇದೇ ಥರನೇ ಕರ್ಕೊತೀನಿ. ಕೆಂಪುಗಾಗೋ ತನಕನೂ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡುವಾಗ ಆದಷ್ಟು ಕೂಡ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಎಣ್ಣೆನ. ನೋಡಿ ಈ ತರಹ ಎಲ್ಲದನ್ನು ಕೂಡ ಕರ್ಕೊಂಡಾಗಿರೋದನ್ನು ಒಂದೊಂದನ್ನೇ ಇವಾಗ ನಾನು ಅದು ಏನು ಪಾಕ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಜಾಸ್ತಿ ಏನು ಇಟ್ಕೊಳ್ಳೋದು ಬೇಡ, ಜಸ್ಟ್ ಒಂದು 25 to 30 ಸೆಕೆಂಡ್ಗಳ ಕಾಲ ಬಿಡಬೇಕಾಗತ್ತೆ ಪಾಕದಲ್ಲಿ ಹಾಕ್ಬಿಟ್ಟು. ಅಷ್ಟರೊಳಗಾಗಲೇ ಎಲ್ಲ ಅದು ಪಾಕ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ಮೇಲೆಲ್ಲ ಈ ಥರ ಪಾಕನ ಹಾಕಬೇಕಾಗತ್ತೆ. ನೋಡಿ ಇಲ್ಲಿ ನಾವು ನಿಂಬೆಹಣ್ಣನ್ನು ಸ್ವಲ್ಪ ಜ್ಯೂಸ್ ಹಾಕಿದ್ನೆಲ್ಲ, ನಿಂಬೆಹಣ್ಣಿನ ರಸನ ಇದು ಹಾಕಿರೋದ್ರಿಂದ ನಾವು ಈ ಥರ ಬಾದಾಮ್ ಪುರಿ ಹಾಕಿದಾಗ ಯಾವುದೇ ಕಾರಣಕ್ಕೂ ಕೂಡ ಅದು ಪಾಕ ಗಟ್ಟಿಯಾಗೋದಿಲ್ಲ, ಮೀನ್ಸ್ ಕ್ರಿಸ್ಟಲೈಸ್ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ನಿಂಬೆಹಣ್ಣಿನ ರಸನ ಹಾಕೋದು. ಇನ್ ಕೇಸ್ ನಾವು ಹಾಕಲಿಲ್ಲ ಅಂದರೆ ಫುಲ್ಲು ಗಟ್ಟಿಯಾಗಿಬಿಡುತ್ತೆ ಪಾಕ. ಬಾದಾಮ್ ಪುರಿ ಹಾಕಿ ಎರಡನೇ ಟ್ರಿಪ್ ಬಾದಾಮ್ ಪುರಿ ಹಾಕೋಷ್ಟೊತ್ತಿಗೆ ಎಲ್ಲ ಕ್ರಿಸ್ಟಲೈಸ್ ಆಗಿಬಿಡುತ್ತೆ. ಅದಾಗಬಾರ್ದು ಅನ್ನೋದಕ್ಕೋಸ್ಕರನೇ ನಿಂಬೆಹಣ್ಣಿನ ರಸನ ಹಾಕೋದು. ನೋಡಿ ಇವಾಗ ಒಂದು 25 to 30 ಸೆಕೆಂಡ್ಸ್ಗಳ ಕಾಲ ಹಾಗೆಯೇ ಬಿಟ್ಟಿದ್ದೆ. ಈಗ ಮತ್ತೆ ರಿವರ್ಸ್ ಉಲ್ಟಾ ಮಾಡಿಬಿಟ್ಟು ಹಾಕಿದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕಿಂತ ಬಿಡಬೇಕಾಗತ್ತೆ. ಇದು ಬಿಟ್ಟಾದ ನಂತರ ಈಗ ಪಾಕ ಎಲ್ಲ ಬಗ್ಗಿಸ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಟ್ಟು ಇವಾಗ ನಾನು ಒಂದು ಬೇಸನಿಗೆ ಹಾಕ್ಕೊಳ್ತೀನಿ ವೀಕ್ಷಕರೇ. ನೋಡಿ ಸೂಪರ್ ಆಗಿರುವಂಥ ಒಂದು ಬಾದಾಮ್ ಪುರಿ ರೆಡಿ ಆಯಿತು. ನೋಡಿ ಇವಾಗ ಒಂದು ಬೇಸನ್ ನಾನೆಲ್ಲದನ್ನು ಕೂಡ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ, ಇದಾದ ನಂತರ ಈಗ ಇದನ್ನಿಷ್ಟನ್ನು ತೆಕ್ಕೊಂಡಾದ ನಂತರ ಎರಡನೇ ಟ್ರಿಪ್ಪನ್ನು ಕೂಡ ಇವಾಗ ನಾನು ಹಾಕ್ತೀನಿ. ಹಾಕ್ಬಿಟ್ಟು ಅದನ್ನು ಕೂಡ ಬಾದಾಮ್ ಪುರಿಗಳನ್ನು ಇದೇ ಥರನೇ ಒಂದು 25 to 30 ಸೆಕೆಂಡುಗಳ ಕಾಲ ನೆನೆಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಅದಾದಮೇಲೆ ಅದನ್ನು ಕೂಡ ಎತ್ಕೊತೀನಿ. ನೋಡಿ ವೀಕ್ಷಕರೇ, ಸೂಪರಾಗಿರುವಂಥ ಒಂದು ಬಾದಾಮ್ ಪುರಿ ರೆಡಿ ಆಗೋಯ್ತು. ನೋಡಿ ಸಖತ್ತಾಗಿದೆ. ಇದಕ್ಕೆ ನಾನು ಡೆಕೋರೇಷನ್ಗೋಸ್ಕರ ಸ್ವಲ್ಪ ಒಣ ಕೊಬ್ಬರಿ ಪುರವನ್ನು ಸ್ವಲ್ಪ ಮೇಲ್ಗಡೆ ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಬಾದಾಮ್ ಹಾಕ್ಬೋದು, ಪೀಸ್ ಮಾಡ್ಕೊಂಡ್ಬಿಟ್ಟು ಪಿಸ್ತಾ ಹಾಕ್ಬೋದು, ಈ ಥರ ಕೊಬ್ಬರಿ ಹಾಕ್ಬೋದು, ಡೆಸಿಕೇಟೆಡ್ ಕೋಕೋನಟ್ ಕೂಡ ಹಾಕ್ಬೋದು ವೀಕ್ಷಕರೇ. ನಾನಿಲ್ಲಿ ಜಸ್ಟ್ ಕೊಬ್ಬರಿನ ತುರಿದ್ಬಿಟ್ಟು ಹಾಕಿದ್ದೀನಿ. ಸೂಪರಾಗಿರುತ್ತೆ ವೀಕ್ಷಕರೇ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಂತೂ ಯಾವಾಗಲೂ ಇದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸಿಕ್ಕಾಬಿಟ್ಟೆ ಬಾಯಲ್ಲಿಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ ವೀಕ್ಷಕರೇ. ಅಷ್ಟು ಒಂದು ಟೇಸ್ಟಿಯಾಗಿರುತ್ತೆ, ಆಮೇಲೆ ಸಾಫ್ಟ್ ಆಗಿರುತ್ತೆ, ಆಮೇಲೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಸೂಪರಾಗಿರೋ ಅಂಥ ಒಂದು ಬಾದಾಮ್ ಪುರಿ ರೆಡಿ ಆಗೋಯ್ತು. ನೋಡಿ ವೀಕ್ಷಕರೇ, ಈಗ ನಾನು ತೋರಿಸ್ತಿದ್ದೀನಿ ಒಂದನ್ನು ಕಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಒಳಗಡೆ ಎಲ್ಲ ಜ್ಯೂಸಿ ಆಗಿದೆ ಅಲ್ಲ.
ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.